ಬಸವಣ್ಣನವರ ಇತಿಹಾಸ ಚರಿತ್ರೆಯನ್ನು ನೋಡಿದಾಗ ಬಸವಣ್ಣ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಅಂತಕ್ಕಂಥದ್ದು. ಇದೊಬ್ಬ ದೊಡ್ಡ ದಾರ್ಶನಿಕನಿಗೆ ಬಿಜಾಪುರ ಜಿಲ್ಲೆಯೊಳಗೆ ಅಥವಾ ವಿಜಯಪುರ ಜಿಲ್ಲೆಯೊಳಗೆ ನಾವೇನು ಅವರಿಗೆ ಸ್ಮಾರಕಗಳನ್ನ ಶರಣರನ್ನ ನೆನಿತೀವಿ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದೊಳಗೆ ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಸವಣ್ಣನವರು ಸಾರ್ವಜನಿಕ ಒಂದು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಂದು ವರ್ಷ ಆಯಿತು, ಅವರನ್ನು ಅಭಿನಂದಿಸುತ್ತೇವೆ. ಆದರೆ ಕೇವಲ ಘೋಷಣೆ ಮತ್ತು ಕಚೇರಿಗಳೊಳಗೆ ಬಸವಣ್ಣನವರ ಫೋಟೋ ಇಟ್ಟರೆ ಅದು ಅವರಿಗೆ ನ್ಯಾಯಸಮ್ಮತ ಆಗೋದಿಲ್ಲ. ಉದಾಹರಣೆಗೆ ಅಂತಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯೊಳಗೆ ಇರ್ತಕ್ಕಂಥ ಏಕಮೇವ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಕರ್ನಾಟಕದ್ದು, ಅಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ. ಅಂದ್ರೆ ಬಸವಣ್ಣನವರು ಬಿಜಾಪುರ ಜಿಲ್ಲೆಯೊಳಗೆ ಬಸವ ಅಧ್ಯಯನ ಪೀಠ ಅಂತಕ್ಕಂಥದ್ದು ಇಲ್ಲ. ಅಲ್ಲಿ ಬಸವ ಅಧ್ಯಯನ ಪೀಠವನ್ನ ಕರ್ನಾಟಕ ಸರ್ಕಾರ ಈ ಕೂಡಲೇ ತ್ವರಿತವಾಗಿ ಅಲ್ಲಿ ಆರಂಭಿಸಬೇಕು. ಅದರ ಮೂಲಕ ವಚನ ಸಂಸ್ಕರಣೆ, ಪರಿಷ್ಕರಣೆ, ಸಂಶೋಧನೆಗಳಾಗಬೇಕು. ಹಲವಾರು ಶರಣರ ಜೀವನ ಇವತ್ತು ಬಹುತೇಕ ಕಲ್ಯಾಣ ನಾಡಿನ ಕ್ರಾಂತಿಗೆ ಒಂದು 40-50 ಶರಣರು, ಅದರೊಳಗೆ ಅಕ್ಕನಾಗಮ್ಮ ಇರ್ಬೋದು, ಹಡಪದ ಅಪ್ಪಣ್ಣ ಇರ್ಬೋದು, ಹಡಪದ ಲಿಂಗಮ್ಮ ಇರ್ಬೋದು, ಕೆಂಬಾವಿ ಬೋಗಣ್ಣ, ಬಾವೂರು ಬೊಮ್ಮಯ್ಯ, ನುಲಿಯ ಚಂದಯ್ಯ, ಬಹುಸಂಖ್ಯಾತ ಶರಣರು ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟ್ಯಾರ. ಆದ್ರೆ ಅವ್ರು ಯಾವುದೇ ಸ್ಮಾರಕಗಳು ನಮ್ಮ ಇವತ್ತ ಮಡಿವಾಳ ಮಾಚಿದೇವನ ಸ್ಮಾರಕಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಸ್ಮಾರಕಗಳು ಅತ್ಯಂತ ದುಸ್ಥಿತಿಯೊಳಗದಾವು. ನಮ್ಮ ನೋವಿನ ಸಂಗತಿ ಅಂತಂದ್ರೆ ಬಸವಣ್ಣ ಮತ್ತು ಶರಣರು ಕೊಟ್ಟಂತ ಈ ಅಪೂರ್ವ ಕ್ರಾಂತಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಕಳೆದ 75-80 ವರ್ಷದೊಳಗ ನಾವೇನು ಅವರನ್ನ ಸ್ಮರಿಸ್ತೀವಿ ಅಂತಕ್ಕಂಥದ್ದನ್ನ ನೋಡಿದಾಗ ಬಹಳ 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 ಶೂನ್ಯ ಮತ್ತು ಗೌನ ಅಂತ ಅನಿಸ್ತತಿ. ಹಿಂಗಾಗಿ ಮೊಟ್ಟ ಮೊದಲ ಬೇಡಿಕೆ ಅಂತಂದ್ರೆ ವಿಜಯಪುರ ಜಿಲ್ಲೆಯ ರಾಜ್ಯದ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯ, ಅದು ಅಲ್ಲಿ ಬಸವ ಅಧ್ಯಯನ ಪೀಠ ಆಗ್ಬೇಕು. ಅದಕ್ಕೆ ಸಾಕಷ್ಟು ಅನುದಾನ ಕೊಡ್ಬೇಕು. ಏನ್ ಮಾಡ್ಬಿಡ್ತಾರ, ಪೀಠ ಕೊಟ್ಟು ಬಿಡ್ತಾರ, ಒಂದು 10 ರೂಪಾಯಿ ಕೊಡಂಗಿಲ್ಲ. ಅಂಥದ್ದಾಗಬಾರ್ದು, ಸಾಕಷ್ಟು ಹೇರಳವಾಗಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆಗೆ ಬಸವಣ್ಣ ದೊಡ್ಡ ಕೊಡುಗೆ ಐತಿ. ಅನುದಾನ ಕೊಡ್ಬೇಕು. ಅನುದಾನ ಕೊಟ್ಟು ಅದಕ್ಕೆ ಸಾಕಷ್ಟು ಪ್ರಮಾಣ ಹೇರಳವಾಗಿ ಅನುದಾನ ಕೊಟ್ಟು ಬಸವಣ್ಣನವರ ವಚನಕಾರರ ಶರಣರ ಜೀವನ ಚರಿತ್ರೆ ಸಂಶೋಧನೆಗಳಾಗಬೇಕು. ಇದು ಮೊಟ್ಟ ಮೊದಲ ನಮ್ಮ ಬೇಡಿಕೆಯಾಗಿದೆ. ಎರಡನೇದ್ದು, ಅಕ್ಕಮಹಾದೇವಿಯ ಚಿತ್ರಣವನ್ನು ನೋಡಿದಾಗ ಬೆತ್ತಲೆಯಾಗಿ ಬಂದಳು ಅಂತಕ್ಕಂಥದ್ದನ್ನ ಬಹಳ ನೋವಿನ ಸಂಗತಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದೊಡೆ ಕೆರೆ ಬಾವಿಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಬಟ್ಟೆಗಳುಂಟು ಅಂತಾರ. ಕೇಶಾಂಬರ ಅಂದ್ರೆ ಕಂಬಳಿ ಹೊತ್ಕೊಂಡ್ ಬಂದ್ಲು ಅಂತಕ್ಕಂಥದ್ದು. ಉಡತಡಿ ಉಟ್ಕೊಂಡ್ ಬಂದ್ಲು ಅಂತಕ್ಕಂಥದ್ದು. ಬೆತ್ತಲೆ ಬರ್ತಕ್ಕಂಥ ನಾಗರಿಕ ಸಮಾಜ ಅಲ್ಲ. ನಾಗರಿಕ ಸಮಾಜ ಸಂಸ್ಕೃತಿ ಒಪ್ಪೋದಿಲ್ಲ. ಆ ಅಕ್ಕ ಮಹಾದೇವಿಯ ಮೂರ್ತಿಯನ್ನ ಒಂದು ಮಹಿಳಾ ವಿಶ್ವವಿದ್ಯಾಲಯವಾಗಿ ಇಟ್ಟಾಗ ಪಾಶ್ಚಿಮಾತ್ಯರು ಬಂದಾಗ ಇದೇನು ಇಂಥ ಸಂಸ್ಕೃತಿ ಇದು? ಒಬ್ಬ ಶರಣೆ ಅಂತಕ್ಕಂಥವ್ರು ಬೆರಬತ್ತಲೆ ಬರೋ ಕಾರಣ ಏನಿತ್ತು ಅಂತಕ್ಕಂಥ ನೋವು ಇವತ್ತು ಜಾಗತಿಕ ಮಟ್ಟದೊಳಗೆ ಬಸವಣ್ಣನವರ ಜೊತೆಗೆ ಅಕ್ಕ ಮಹಾದೇವಿ ದುಡಿದವಳ. ಒಂದು ಮಹಿಳೆಯ ಒಂದು ಪ್ರಜ್ಞೆಯನ್ನ, ಸಬಲೀಕರಣವನ್ನ, ಸ್ವಾತಂತ್ರ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಮೊಟ್ಟ ಮೊದಲ ಮಹಿಳೆ ಅಂತಂದ್ರೆ ಅಕ್ಕ ಮಹಾದೇವಿ. ಆ ಅಕ್ಕ ಮಹಾದೇವಿನ ಅರಣಗ್ನ ಆಗಿ ಒಂದು ವಿಚಿತ್ರವಾಗಿ ರೂಪಿಸ್ತಾರ. ನಮ್ಗೆ ಗೊತ್ತಿಲ್ಲ ಅದನ್ನ ಮೂರ್ತಿ ಮಾಡ್ತೀವಿ ಅಂತಂದ್ರೆ ಅದು ಶರಣರಿಗೆ, ವಿಶೇಷವಾಗಿ ಅಕ್ಕ ಮಹಾದೇವಿಗೆ ಮಾಡ್ತಕ್ಕಂಥ, ಮಹಿಳಾ ಕುಲಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದು ಈ ಸಂದರ್ಭ ಹೇಳ್ತಾ, ಕರ್ನಾಟಕ ಘನ ಸರ್ಕಾರಕ್ಕೆ ತ್ವರಿತವಾಗಿ ಅಕ್ಕ ಮಹಾದೇವಿ ಹೆಸರಿಟ್ರಿ ಆ ಮೂರ್ತಿಯನ್ನು ತೆಗೆದು ಶುಭ್ರ ವಸ್ತ್ರದ ಸೀರೆ, ಸಾಕಷ್ಟು ಫೋಟೋಗಳನ್ನ ನಾವು ಕಳಿಸಿದೀವಿ. ಆ ಫೋಟೋಗಳನ್ನ ಮೂರ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿ ಮೂರ್ತಿಯನ್ನಾಗಿ ಒಂದು ಇಡಬೇಕು ಅಂತಕ್ಕಂಥ ನಮ್ಮ ಎರಡನೇ ಬೇಡಿಕೆಯನ್ನ ಈ ಸಂದರ್ಭದೊಳಗೆ ನಾವು ಇಡ್ತೀವಿ. ಮೂರನೇ ಬೇಡಿಕೆ ಅಂತಂದ್ರ ಬಿಜಾಪುರ ಜಿಲ್ಲೆಯೊಳಗ ಸುಮಾರು 50-60 ಶರಣರು ಹುಟ್ಟಿದ್ರು ಕೂಡ ಯಾವುದೇ ಒಂದು ಬಡಾವಣೆಗೆ ಶರಣರ ಹೆಸರಿಲ್ಲ, ಸ್ಮಾರಕಗಳಿಲ್ಲ. ಇವತ್ತು ನಾನು RS ಬಿರಾದರ್ ಅವ್ರ ಮನೆಗೆ ಬರ್ಬೇಕಾದ್ರೆ ಗ್ಯಾಂಗ್ ಬಾಡಿ ಕಾಡ್ಲಿ ಅಂತಂದ್ರೆ ಏನಂದ್ರೆ ಅರ್ಥನೇ ನಂಗೆ ಗೊತ್ತಿಲ್ಲ. ಈಗ ಸ್ಥಾವರಿಕ ಏನು ಇಡೀ ಒಂದೊಂದು ಬಡಾವಣೆಗೆ ಒಂದೊಂದು ಶರಣರು, ಬಿಜಾಪುರ ಜಿಲ್ಲೆ ಹುಟ್ಟಿದ ಶರಣರು, ನುಲಿಯ ಚಂದ ಇರ್ಬೋದು, ಹಾವಿನಾಳ ಕಲ್ಲ ಎಲ್ಲ ವರ್ಗದವರು ಬಸವಣ್ಣ ಮಾಡ್ತಕ್ಕಂಥ ಬ್ರಾಹ್ಮಣ ಆದಿಯಾಗಿ ದಲಿತರನ್ನ ಒಂದುಗೂಡಿಸಿದಂತ ಏಕಮೇವ ಧರ್ಮ ಅಂದ್ರೆ ಅದು ಶರಣ ಧರ್ಮ, ಲಿಂಗಾಯತ ಧರ್ಮ, ಬಸವ ಧರ್ಮ. ಇದೊಂದು ಆಂದೋಲನ, ಶ್ರಮಿಕರ ವರ್ಗ ಇದು. ಹಾಗಾಗಿ ಇವತ್ತು ಬಹುಶಃ ನಾವು ಎಲ್ಲಿ ಕಡೆ ಹೋದ್ರು ಕೂಡ, ವಿಜಯಪುರದ ನಗರದೊಳಗೆ ಎಲ್ಲಿಯೂ ಹೋದ್ರು ಕೂಡ ನಮಗೆ ಶರಣರ ಸ್ಮಾರಕಗಳು ಕಾಣುದಿಲ್ಲ, ಅವ್ರ ಹೆಸರು ಕಾಣುದಿಲ್ಲ. ಇವತ್ತು ನಮ್ಗೆ ಬಹಳ ನೋವಿನ ಸಂಗತಿ. ಒಂದು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ವೇಮನ ಇರಬಹುದು, ಇವರೆಲ್ಲರೂ ಶರಣ ತತ್ವಗಳನ್ನ, ಸರ್ವಜ್ಞ ಇರಬಹುದು. ಎಲ್ಲಿಯೂ ಕೂಡ ನನ್ನ ಅಂದಾಜು, ನಾನು ಸೈನಿಕ ಶಾಲೆ ವಿದ್ಯಾರ್ಥಿ ಆದ ನಾನು ಕಳೆದ 50 ವರ್ಷಗಳಿಂದ 45 ವರ್ಷಗಳಿಂದ ವಿಜಯಪುರದ ಒಡನಾಟ ಇಟ್ಕೊಂಡಿದೆ. ಇದು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ಕೇಂದ್ರ, ಕಲ್ಯಾಣ ಕ್ರಾಂತಿಯ ಬೀಜ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯೊಳಗ. ಅದಕ್ಕೆ ವಿವಿಧ ಬಡಾವಣೆಯೊಳಗ ಶರಣರ ಹೆಸರುಗಳನ್ನ
ಬಡಾವಣೆಗಳಿಗೆ, ರಸ್ತೆಗಳಿಗೆ, ಸರ್ಕಲ್ಗಳಿಗೆ ಇಟ್ರ ಶರಣರನ್ನ ನಾಳೆ ಮುಂದಿನ ಜನಾಂಗ ಯಾರಿರ್ಬೋದು, ಹೂ ಇಸ್ ಹಾವಿನಾಳ ಕಲ್ಲಯ್ಯ, ಅವ್ರು ಸರ್ಚ್ ಮಾಡ್ತಾರ.